ಒಗ್ಗೂಡಿಸೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಾಗ್ತಾ ಇರುವಂತದ್ದು. ಕೈಪಡೆಯಲ್ಲಿ ಡಿನ್ನರ್ ರಾಜಕೀಯ ಜೋರಾಗಿದೆ. ಡಿನ್ನರ್ ಮೀಟಿಂಗ್ ಪ್ರಶ್ನೆಗೆ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಅದ್ಯಾವುದ್ರಿ ಬಿಡಿ ಅಂದ್ರು ಸಿಎಂ ಸಿದ್ದರಾಮಯ್ಯ. ಡಿಸಿಎಂ ಡಿಕೆ ಶಿವಕುಮಾರ್ ಮಾತ್ರ ಫುಲ್ ಕೂಲ್ ಆಗಿದ್ದಾರೆ. ನನಗೆ ಶಕ್ತಿ ಪ್ರದರ್ಶನದ ಅಗತ್ಯವಿಲ್ಲ ಅಂತ ಡಿಸಿಎಂ ಡಿಕೆಶಿ ಹೇಳಿರುವಂತದ್ದು. ನಾನು ಯಾವ ಶಕ್ತಿ ಪ್ರದರ್ಶನವನ್ನು ಕೂಡ ಮಾಡ್ತಾ ಇಲ್ಲ ಅಂತ ಡಿಕೆಶಿ ಈ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಒಂದ್ ಕಡೆನಲ್ಲಿ ಚರ್ಚೆ ಆಗ್ತಾ ಇದೆ, ಶಾಸಕರ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ನಿನ್ನೆ ನಡೆದಿರುವಂತಹ ರಹಸ್ಯ ಸಭೆಯಲ್ಲಿ ಯಾವ ವಿಚಾರದ ಬಗ್ಗೆ ಚರ್ಚೆ ಆಗಿದೆ ಅನ್ನುವ ಮಾಹಿತಿ ಇನ್ನೂ ಕೂಡ ಇಲ್ಲ. ಬಂಡೆ ಶಕ್ತಿ ಪ್ರದರ್ಶನವನ್ನ ಮಾಡ್ತಿದ್ದಾರೋ ಅಥವಾ ಸಿಎಂ ಸಿದ್ದರಾಮಯ್ಯನವ್ರಿಗೆ ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡ್ತಿದ್ದಾರೋ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇರುವಂಥದ್ದು. ನಾನು ಯಾವ ಶಕ್ತಿ ಪ್ರದರ್ಶನವನ್ನು ಕೂಡ ಮಾಡ್ತಾ ಇಲ್ಲ ಅಂತ ಈ ಕಡೆನಲ್ಲಿ ಡಿಕೆಶಿ ಕೂಡ ಹೇಳ್ತಿದ್ದಾರೆ. ಕೈಪಡೆಯಲ್ಲಿ ಡಿನ್ನರ್ ರಾಜಕೀಯ, ಡಿನ್ನರ್ ಪಾಲಿಟಿಕ್ಸ್ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಈ ಕುರಿತಾಗಿ ಸಿಎಂ ಸಿದ್ದರಾಮಯ್ಯನವ್ರಿಗೆ ಪ್ರಶ್ನೆಯನ್ನ ಕೇಳಿದಂತ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಅದ್ಯಾವುದ್ರಿ ಬಿಡಿ ಅಂದ್ರು ಸಿಎಂ ಸಿದ್ದರಾಮಯ್ಯ. ಕೆಸಿ ರೆಡ್ಡಿಯವರ ಇವತ್ತು ಪುಣ್ಯತಿಥಿ. ಅವರಿಗೆ ಸರ್ಕಾರದ ಪರವಾಗಿ ಮತ್ತು 7 ಕೋಟಿ ಜನರ ಪರವಾಗಿ ಮಾಲಾರ್ಪಣೆಯನ್ನು ಮಾಡಿ ಅವರಿಗೆ ಸರ್ಕಾರ ಗೌರವ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಿದರು. ಕೆಸಿ ರೆಡ್ಡಿಯವರು ಸ್ವತಂತ್ರ ಭಾರತದ ಮೊದಲನೇ ಮುಖ್ಯಮಂತ್ರಿ. ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಅನೇಕ ಸಾರಿ ಜೈಲು ವಾಸವನ್ನು ಅನುಭವಿಸಿದರು. ಮತ್ತು ಬಹಳ ಮುಖ್ಯವಾಗಿ ಭಾರತ ಸ್ವಾತಂತ್ರ್ಯ ಆದಮೇಲೆ ಮೈಸೂರು ಸಂಸ್ಥಾನವನ್ನು ಒಕ್ಕೂಟದಲ್ಲಿ ಸೇರಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಂತ್ರಿ ಆಗಬೇಕು. ನಾವೆಲ್ಲ ಓಲ್ಡ್ ಆಗೋದು. ನಾನು ಪರಮೇಶ್ವರು, HK ಪಾಟೀಲು, ನಾವೆಲ್ಲ ಬಹಳ ಚಿಕ್ಕ ವಯಸ್ಸಲ್ಲೇ ಮಂತ್ರಿ ಆದವರು. ಮಾದೇವಪ್ಪನವರು, ಸಿದ್ದರಾಮಯ್ಯನವರೆಲ್ಲ. ಸೊ ಎಲ್ಲ ಹೊಸಬ್ರು ಆಸೆ ಪಡ್ತಾರೆ, ನೀವು ಮಾತ್ರ ಆಗೋದ್ರಿ ಮಂತ್ರಿ ಆಗ, ನಮ್ಮನ್ನು ಮಂತ್ರಿ ಮಾಡಿಸಿ ಅಂತ ಹೇಳ್ತಾರೆ. ಸೊ ನೋಡೋಣ, ಡೈಲಿ ಅವ್ರಿಗೆ ಈ ವಿಚಾರನ ಗಮನ ಇರ್ತದೆ. ನನಗೆ ಗೊತ್ತಿಲ್ಲ, ನನ್ನ ಹತ್ರ ಇನ್ನು ಅವ್ರು ಯಾರು ಬಂದು ಮಾತಾಡಿಲ್ಲ. ಬಂದು ಮಾತಾಡಲಿ, ಆಮೇಲೆ ಮಾತಾಡ್ತಾರೆ. ಯಾರು ಯಾವ ಶಕ್ತಿ ಪ್ರದರ್ಶನ ಇಲ್ಲ. ಕೆಲವರು ರೆಸ್ಟ್ ತಗೊಳಕ್ಕೆ, ಎಜುಕೇಶನ್ ಮಾಡಲಿಕ್ಕೆ ಫಾರಿನ್ ಹೋಗ್ತಾರೆ, ಕೆಲವರು ಊಟ ಮಾಡ್ತಾರೆ, ಕೆಲವರು ಡೆಲ್ಲಿಗೆ ಹೋಗ್ತಾರೆ, ಕೆಲವರು ಎಲ್ಲೆಲ್ಲೋ ಹೋಗ್ತಾರೆ. ಅವರವರ ಪರ್ಸನಲ್ ಇಶ್ಯೂಸು, ಪಕ್ಷದ ಇದಕ್ಕೂ ಏನು ಸಂಬಂಧ ಇಲ್ಲ. ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರ, ಏನು ಮಾತಾಡಿದ್ದಾರೆ? ಡಿಸಿಎಂ ಅವ್ರಿಗೂ ಸಿಎಂ ಆಗಬೇಕು ಅನ್ನುವಂಥ ಮಾತುಗಳನ್ನ ನೆನ್ನೆ ಹೇಳಿದ್ದಾರೆ. ಬಾಲಕೃಷ್ಣ ಅವರು ಹೇಳಿದ್ದಾರೆ, ಜೊತೆಗೆ CP ಯೋಗೇಶ್ವರ್ ಅವರು ಮಾತಾಡಿದ್ದಾರೆ. ಕೆಲವರೆಲ್ಲ ಏನೇನೋ ಆಸೆ ಇಟ್ಕೊಂಡಿರ್ತಾರೆ. ಏನ್ ಮಾಡ್ತೀರಿ, ಎಲ್ಲ ಹೊಸಬ್ರಲ್ವಾ, ಮಂತ್ರಿಗಳಾಗಬೇಕು ಅಂತ ಆಸೆ ಇರ್ತದೆ. ನೋಡಯ್ಯ, ಮಂತ್ರಿ ಆಗಬೇಕು. ನಾವೆಲ್ಲ ಓಲ್ಡ್ ಆಗೋದು. ನಾನು ಪರಮೇಶ್ವರು, HK ಪಾಟೀಲು. ಕೈಪಡೆಯಲ್ಲಿ ಇದೀಗ ಡಿನ್ನರ್ ರಾಜಕೀಯ ಅನ್ನೋದು ಜೋರಾಗ್ತಾ ಇದೆ. ಡಿನ್ನರ್ ಮೀಟಿಂಗ್ ಪ್ರಶ್ನೆಗೆ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಅದ್ಯಾವುದ್ರಿ ಅಂತ ಕೇಳಿರುವಂಥದ್ದು. ಇನ್ನೊಂದು ಕಡೆನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಲ್ ಆಗಿದ್ದಾರೆ. ಯಾವುದೇ ರೀತಿಯಾದಂಥ ಟೆನ್ಷನ್ ಅನ್ನ ಮಾಡ್ಕೊಳ್ತಾ ಇಲ್ಲ. ಶತಾಯಗತಾಯ ಸಿಎಂ ಗದುಕಿಯನ್ನ ಪಡೆದುಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಡ್ತಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಈಗಾಗಲೇ ರಾಜ್ಯ ರಾಜಕೀಯದಲ್ಲಿ ಕೆಲವೊಂದಷ್ಟು ರೀತಿಯಾದಂಥ ಕ್ರಾಂತಿಗಳಾಗುತ್ತೆ ಅಂತ ಹೇಳ್ತಾ ಇದ್ರು. ಆದ್ರೆ ಯಾವುದೇ ರೀತಿಯಾದಂಥ ಕ್ರಾಂತಿ ಇದುವರೆಗೂ ಕೂಡ ಆಗಿಲ್ಲ. ಆದ್ರೆ ಇದೀಗ ಈ ಒಂದು ಸಂದರ್ಭದಲ್ಲಿ ಕ್ರಾಂತಿ ಆಗೋದು ಖಚಿತ ಅನ್ನುವಂಥ ಎಲ್ಲಾ ಸಾಧ್ಯತೆಗಳು ಎದುರಾಗ್ತಾ ಇರುವಂತದ್ದು. ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಫುಲ್ ಕೂಲ್ ಆಗಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಕೂಡ ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಈಗಾಗಲೇ ರಾಜ್ಯ ರಾಜಕೀಯದಲ್ಲಿ ಕೆಲವೊಂದಷ್ಟು ಕ್ರಾಂತಿಗಳಾಗುತ್ತೆ ಅಂತ ಹೇಳ್ತಾ ಇದ್ರು. ಆದ್ರೆ ಯಾವುದೇ ರೀತಿಯಾದಂತ ಕ್ರಾಂತಿ ಇದುವರೆಗೂ ಆಗಿಲ್ಲ. ಆದ್ರೆ ಈಗ ಯುಗಾದಿ ಕ್ರಾಂತಿ ಆಗೋದು ಖಚಿತ ಅಂತ ಹೇಳಲಾಗ್ತಾ ಇದೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಸುಕನ್ಯಾ, ಒಂದು ಕಡೆ ಕಾಂಗ್ರೆಸ್ ಪಾಳ್ಯದಲ್ಲಿ ಕೆಲವೊಂದಿಷ್ಟು ಕ್ರಾಂತಿಗಳಾಗ್ತವೆ ಅನ್ನುವಂತಹ ಸ್ವತಃ
ಕಾಂಗ್ರೆಸ್ ಪಕ್ಷದ ಹಲವು ನಾಯಕರು ಕೂಡ ಹೇಳಿಕೆಯನ್ನ ಕೊಡ್ತಾನೆ ಬರ್ತಾ ಇದ್ರು. ಆದ್ರೆ ಇದುವರೆಗೆ ಯಾವುದೇ ರೀತಿ ಕ್ರಾಂತಿ ಅಂತಕ್ಕಂಥದ್ದು ಕೂಡ ಆಗಿಲ್ಲ. ಆದ್ರೆ ಇದೀಗ ಬಜೆಟ್ ಅಧಿವೇಶನದವರೆಗೂ ಕೂಡ ಈ ಡಿನ್ನರ್ ಪಾಲಿಟಿಕ್ಸ್ ಮುಂದುವರೆದಂತೆ ಕಾಣ್ತಾ ಇದೆ. ಯಾಕಂತಂದ್ರೆ ನಿನ್ನೆ DCM DK ಶಿವಕುಮಾರ್ ಅವರ ಬೆಂಬಲಿಗ ಶಾಸಕರು ತಮ್ಮದೇ ಆಗಿರ್ತಕ್ಕಂಥ ಒಂದು ಗುಂಪಿನ ರೀತಿಯಲ್ಲಿ ಕೂಡ ಒಂದು ಸಭೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಆ ಒಂದು ಏನು ಶಾಸಕರಾಗಿರ್ತಕ್ಕಂಥ ಮಾಗಡಿ ಬಾಲಕೃಷ್ಣ ಅವರ ಹುಟ್ಟುಹಬ್ಬದ ನೆಪದಲ್ಲಿ 30ಕ್ಕೂ ಹೆಚ್ಚು ಶಾಸಕರು ಸಭೆಯನ್ನ ಸೇರಿರ್ತಕ್ಕಂಥದ್ದು. ಅವರದೇ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ವಿಚಾರಗಳನ್ನ ಅಲ್ಲಿ ಚರ್ಚೆ ನಡೆಸಿದ್ದಾರೆ ಎನ್ನುವಂತ ಮಾಹಿತಿ ಇದೆ. ಯಾಕಂತಂದ್ರೆ ಒಂದ್ ಕಡೆ ಅವರ ಹುಟ್ಟುಹಬ್ಬ ಅಂತಕ್ಕಂಥದ್ದು ನೆಪ ಮಾತ್ರ, ಆದ್ರೆ ಅಲ್ಲಿ DCM DK ಶಿವಕುಮಾರ್ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಹಲವು ಶಾಸಕರು ಸಹಿತ ಒಂದು ಡಿನ್ನರ್ ಮೀಟಿಂಗ್ ಅನ್ನ ಆಯೋಜನೆ ಮಾಡಿದ್ದಾರೆ ಎನ್ನುವಂತ ಮಾಹಿತಿ ಕೂಡ ನಮಗೆ ಸಿಗ್ತಾ ಇದೆ. ಮಾಗಡಿ ಬಾಲಕೃಷ್ಣ ಅವರ ನೇತೃತ್ವದಲ್ಲಿ ಇರ್ತಕ್ಕಂಥದ್ದು ಒಂದ್ ಕಡೆ ಅಲ್ಲಿ ಉದಯ್ ಕದಲೂರ್ ಅವರಾಗಿರ್ಬಹುದು, ಮತ್ತೆ ಹಲವು ನಯನ ಮೋಟಮ್ ಅವರಾಗಿರ್ಬಹುದು, ಹಲವು ಕುಣಿಗಲ್ ರಂಗನಾಥ್ ಅವರಾಗಿರ್ಬಹುದು, ಹೀಗೆ ಹಲವು ಶಾಸಕರು ಸಹಿತ ಒಂದು ಡಿನ್ನರ್ ಮೀಟಿಂಗ್ ಅಲ್ಲಿ ಕೂಡ ಭಾಗಿಯಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ DCM DK ಶಿವಕುಮಾರ್ ಅವರು ಕೂಡ CM ಆಗಬೇಕು ಅನ್ನುವಂತಹ ಬಹಳಷ್ಟು ಪ್ರಯತ್ನವನ್ನು ಕೂಡ ಪಡ್ತಾ ಇದ್ದಾರೆ. ಹೈಕಮಾಂಡ್ ಮಟ್ಟದಲ್ಲಿ ಕೂಡ ಅವ್ರದೇ ಆಗಿರ್ತಕ್ಕಂಥ ತಂತ್ರಗಾರಿಕೆ ರೂಪಿಸ್ತಾ ಇದ್ದಾರೆ. ಆದ್ರೆ ಎಲ್ಲವೂ ಕೂಡ ಅದಕ್ಕೆ ಶಾಸಕರ ಬೆಂಬಲವೇ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಘಟ್ಟ. ಹಾಗಾಗಿ ಶಾಸಕರ ಬೆಂಬಲ DK ಶಿವಕುಮಾರ್ ಅವ್ರಿಗೆ ಏನಾದ್ರೂ ಒಂದ್ ಕಡೆ ಹೆಚ್ಚಿಗೆ ಬಂದ್ರೆ ಅವರೇ ಕೂಡ CM ಆಗ್ತಾರೆ ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗಾಗಿ DK ಶಿವಕುಮಾರ್ ಅವರು ಎಲ್ಲ ಒಂದ್ ಕಡೆ ಶಾಸಕರನ್ನ ಒಂದು ಸೆಳೆದಿಟ್ಟುಕೊಳ್ಳುವಂತ ಪ್ರಯತ್ನಕ್ಕೆ ಮುಂದಾದ್ರ ಅನ್ನುವಂಥದ್ದು ಕೂಡ ಇದೀಗ ಚರ್ಚೆ ಆಗ್ತಾ ಇದೆ. ಹಾಗಾಗಿ 30ಕ್ಕೂ ಹೆಚ್ಚು ಶಾಸಕರು ನಿನ್ನೆ ಒಂದು ಡಿನ್ನರ್ ಮೀಟಿಂಗ್ ಅನ್ನು ಕೂಡ ಆಯೋಜನೆ ಮಾಡಿಕೊಂಡಿರ್ತಕ್ಕಂಥ, ಅದರಲ್ಲಿ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನದ ಭಾಗವಾಗಿ ವಿಚಾರಗಳು ಚರ್ಚೆ ಆಗಿದ್ದಾವೆ. ಯಾರ್ಯಾರೆಲ್ಲ ಶಾಸಕರು DK ಶಿವಕುಮಾರ್ ಅವರ ಬಣದಲ್ಲಿ ಬರ್ತಾರೆ ಅನ್ನುವಂಥದ್ದೇ ದೊಡ್ಡ ಮಟ್ಟಿಗೆ ನಿನ್ನೆ ಚರ್ಚೆ ಆಗಿದೆ ಅನ್ನುವಂಥ ಮಾಹಿತಿ ಇದೆ. ಆದ್ರೆ ಈ ಬಗ್ಗೆ DCM DK ಶಿವಕುಮಾರ್ ಅವರು ಈ ಸಭೆಗೂ ನನಗೂ ಸಂಬಂಧ ಇಲ್ಲ ಅನ್ನುವಂಥ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಇಂಟ್ರೆಸ್ಟಿಂಗ್ ಅಂತಂದ್ರೆ DK ಶಿವಕುಮಾರ್ ಅವರು CM ಆಗಬೇಕು ಅನ್ನುವಂಥದ್ದನ್ನ ಪದೇ ಪದೇ ಹೇಳಿಕೆ ಕೊಡುವಂತ ಶಾಸಕರೇ ಆ ಒಂದು ಸಭೆಯಲ್ಲಿ ಕೂಡ ಭಾಗಿಯಾಗಿರ್ತಕ್ಕಂಥದ್ದು. ಬಸವರಾಜ್ ಶಿವಗಂಗಾ ಅವರು ಅಂತೂ DK ಶಿವಕುಮಾರ್ ಅವರು CM ಆಗಲೇಬೇಕು ಅನ್ನುವಂತ ಹಲವಾರು ಬಾರಿ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅವರು ಕೂಡ ಅದರಲ್ಲಿ ಆ ಒಂದು ಡಿನ್ನರ್ ಮೀಟಿಂಗ್ ಅಲ್ಲಿ ಕೂಡ ಇರ್ತಕ್ಕಂಥದ್ದು. ಹಾಗಾಗಿ DK ಶಿವಕುಮಾರ್ ಅವರು ತಮ್ಮ ಒಂದು ಬೆಂಬಲಿಗಾಗಿ ಶಾಸಕರ ಸಂಖ್ಯೆ ಹೆಚ್ಚಳ ಇದೆ ಅನ್ನುವಂಥದ್ದನ್ನ ಹೈಕಮಾಂಡ್ ನಾಯಕರಿಗೆ ಸಂದೇಶ ರವಾನೆ ಮಾಡುವಂತ ಪ್ರಯತ್ನ ಭಾಗವ, ಅಥವಾ ಪಕ್ಷದಲ್ಲೇ ಒಂದು ಬಣ ಏನು DK ಶಿವಕುಮಾರ್ ಅವರು CM ಆಗಬಾರ್ದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ದಾರೆ, ಅವರಿಗೆ ಒಂದು ಟಾಂಗ್ ಕೊಡುವಂತ ರೀತಿಯಲ್ಲಿ DK ಶಿವಕುಮಾರ್ ಅವರು ಮುಂದಾದ್ರ ಅನ್ನುವಂಥದ್ದು ಕೂಡ ಈಗ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಸುಕನ್ಯಾ, ಧನ್ಯವಾದಗಳು ಬಸವರಾಜ್ ಹುಗಾರ್ ಹೆಚ್ಚಿನ ಮಾಹಿತಿಗಾಗಿ. ಈಗಾಗಲೇ ರಾಜ್ಯ ರಾಜಕೀಯದಲ್ಲಿ ಈ ಒಂದು ಕ್ರಾಂತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾಗ್ತಾ ಇರುವಂಥದ್ದು. ಯುಗಾದಿ ಕ್ರಾಂತಿ ಆಗೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಅದೇ ರೀತಿಯಾಗಿ ಬಣಗಳು ಕೂಡ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದ